ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುತ್ತಿರುವ ಮಾಹಿತಿ ಯಾವುದಪ್ಪ ಅಂತಂದರೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಆ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ 2 ಹೊಸ ಅಪ್ಡೇಟ್ಗಳು ಬಂದಿವೆ. ಆ ಒಂದು 2 ಹೊಸ ಅಪ್ಡೇಟ್ಗಳು ಏನಪ್ಪ ಅಂತಂದರೆ, ekyc ಮಾಡುವಂಥ ದಿನಾಂಕವನ್ನು ಮತ್ತೆ ಮುಂದೂಡಲಾಗಿದೆ, ಅಂದರೆ ವಿಸ್ತರಣೆ ಮಾಡಲಾಗಿದೆ. ಅದ್ರ ಜೊತೆಗೆ 12ನೇ ಕಂತಿನ ಹಣ ಯಾವ ದಿನಾಂಕ ಬರುತ್ತೆ ಅನ್ನೋದ್ರ ಬಗ್ಗೆ ಮತ್ತೊಂದು ದಿನಾಂಕ ಹೊಸ ಅಪ್ಡೇಟ್ ಬಂದಿದೆ. ಅಂದರೆ 12ನೇ ಕಂತಿನ ಹಣ ಯಾವ ದಿನಾಂಕದಂದು ರೈತರ ಖಾತೆಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಮತ್ತೊಂದು ಹೊಸ ಅಪ್ಡೇಟ್ ಬಂದಿದೆ. ಅಂದರೆ ಈ 2 ಹೊಸ ಅಪ್ಡೇಟ್ಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ರೈತರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ekyc. ನಿಮಗೆ ಗೊತ್ತಿರ್ಬೋದು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ekyc ಅನ್ನು ಮಾಡೋದಕ್ಕೆ ನಿಮಗೆ ಆಗಸ್ಟ್ 31ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿತ್ತು. ಅಂದರೆ ನಿನ್ನೆಗೆ ಮುಗಿದೋಗಿತ್ತು. ಇನ್ನು ಕೆಲವರು ಯಾರಾದರೂ ekyc ಅನ್ನು ಮಾಡಿಲ್ಲಪ್ಪ ಅಂತಂದರೆ ನಿಮಗೆ ಇದು ಭರ್ಜರಿ ಗುಡ್ ನ್ಯೂಸ್. ಯಾಕಂದರೆ ekyc ಮಾಡುವಂಥ ದಿನಾಂಕವನ್ನು ಮತ್ತೆ ವಿಸ್ತರಣೆ ಮಾಡಲಾಗಿದೆ. ಅಂದರೆ ಇಲ್ಲಿ 2 ಹೊಸ ಅಪ್ಡೇಟ್ಗಳು ಬಂದಿರುವಂಥದ್ದು ನಿಮಗೆ ಇಲ್ಲಿ ನಾನು ತೋರಿಸ್ಕೊಡ್ತೀನಿ. ಇಲ್ಲಿ ekyc ಅನ್ನು ಮಾಡೋದಕ್ಕೆ ಹಾಗೂ 12ನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಸಂಬಂಧಪಟ್ಟಂತ 2 ಹೊಸ ಅಪ್ಡೇಟ್ ಬಂದಿದೆ. ಒಂದು ಮೊದಲನೇದಾಗಿ ekyc ಮಾಡುವಂಥ ದಿನಾಂಕವನ್ನು ವಿಸ್ತರಣೆ ಮಾಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ekyc ಕಡೆಯ ದಿನಾಂಕ ಬಂದು ನಿಮಗೆ ಸೆಪ್ಟೆಂಬರ್ 7, 2022. ಇದೇ ತಿಂಗಳ 7ನೇ ತಾರೀಕು ekyc ಮಾಡೋದಕ್ಕೆ ಮತ್ತೆ ಲಾಸ್ಟ್ ಡೇಟನ್ನು ಕೊಡಲಾಗಿದೆ ನಿಮಗೆ. ಅಷ್ಟರೊಳಗಡೆಗಾಗಿ ಯಾರ್ಯಾರು ಇನ್ನು ekyc ಅನ್ನು ಮಾಡಿಲ್ಲ ಅಂಥವರು ಕೂಡಲೇ ekyc ಅನ್ನು ಮಾಡಬೇಕು. ಅದ್ರ ಜೊತೆಗೆ ನಿಮಗೆ ಇನ್ನು ಗುಡ್ ನ್ಯೂಸ್ ಇನ್ನೊಂದು ಏನಪ್ಪ ಅಂತಂದರೆ, ನಿಮಗೆ ಭಾಳಷ್ಟು ಮಂದಿ ರೈತರು ಕಾಯ್ತಾ ಇದ್ರು. ಸೊ 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು. ಸೊ ಇಲ್ಲಿ ನೋಡ್ತಿರ್ಬೋದು, ಹೊಸ ಅಪ್ಡೇಟ್ ಬಂದಿರುವಂಥದ್ದು 7ನೇ ತಾರೀಕು ಒಳಗಡೆಗಾಗಿ ನೀವು ekyc ಅನ್ನು ಯಾರ್ಯಾರು ಮಾಡಿಸಿರ್ತೀರ ಅಂಥ ಒಂದು ರೈತರಿಗೆ 12ನೇ ಕಂತಿನ ಹಣ ಇದೇ ತಿಂಗಳ 15ನೇ ತಾರೀಕು 2022 ಸೆಪ್ಟೆಂಬರ್ 15, 2022ರಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 12ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ ಅನ್ನೋ ಒಂದು ಹೊಸ ಮಾಹಿತಿ ಕೂಡ ಬಂದಿರುವಂಥದ್ದು. ಅಂದರೆ ನಿಮಗೆ ಏನು 7ನೇ ತಾರೀಕು ಒಳಗಡೆಗಾಗಿ ಯಾರ್ಯಾರು ಇನ್ನು ekyc ಅನ್ನು ಮಾಡಿಲ್ಲ ಕೂಡಲೇ ekyc ಅನ್ನು ಮಾಡಿಕೊಳ್ಳಿ. ekyc ಮಾಡಿದಂಥವ್ರಿಗೆ ಮಾತ್ರ 15ನೇ ತಾರೀಕಿಗೆ ಇದೇ ತಿಂಗಳ 12ನೇ ಕಂತಿನ ಹಣ ಬರುತ್ತೆ. ಇದು ಒಂದು 2 ಹೊಸ ಅಪ್ಡೇಟ್ ಫ್ರೆಂಡ್ಸ್. ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ತಪ್ಪದೆ ಎಲ್ಲ ರೈತ ಬಾಂಧವರಿಗೆ ಕೂಡಲೇ ಈ ಒಂದು ವಿಡಿಯೋನ ಶೇರ್ ಮಾಡಿ.